ನಾನು ತುಂಬಾ ಅಗ್ರೆಸಿವ್ ಟ್ರೇಡ್ ಮಾಡ್ತಾ ಇದ್ದೀನಿ ಇಲ್ಲಿ, ಯಾಕಂದ್ರೆ ಈ ಲೆವೆಲ್ ಏನಿದೆ 43,140 ಲೆವೆಲ್, ಇದು 0.5 ರಿಟ್ರೇಸ್ಮೆಂಟ್ ಲೆವೆಲ್, ಇದು ಈ ಟ್ರೆಂಡ್ ಅದು. ಮತ್ತೆ ನಾನು ಅದ್ರ ಮೇಲ್ಗಡೆ ನನ್ನ ಟಾರ್ಗೆಟ್ ಸೆಟ್ ಮಾಡಿದ್ದೀನಿ ಅರೌಂಡ್ 43,165 ಹತ್ರ. ಸೊ ಆಲ್ರೆಡಿ ರಿವರ್ಸಲ್ ಝೋನ್ ಇದೆ, ಅದಿದ್ರೂ ನಾನು ಅದ್ರ ಮೇಲೆ ಇನ್ನೊಂದು ಹೈಯರ್ ರಿವರ್ಸಲ್ ಝೋನ್ ಹತ್ರ ಟಾರ್ಗೆಟ್ ಸೆಟ್ ಮಾಡಿದ್ದೀನಿ. ಸೊ ಇದು ತುಂಬಾ ಅಗ್ರೆಸಿವ್ ಟ್ರೇಡಿಂಗ್ ಆಗಿದೆ. ಸೊ ನೋಡೋಣ ಹೇಗೆ ಪರ್ಫಾರ್ಮ್ ಆಗುತ್ತೆ ಅಂತ. Music licensing reimagined. God is good, but his life is hard. But it gets better when you grind smart. I'm just really trying to leave a mark. We tired of being who they say we are. That's the time we gon' take it far. I was the real, we don't fake it all. Tired of 9 to 5, just make enough to survive. ನೋಡಿದ್ರೆ ಎಷ್ಟು ಕ್ವಿಕ್ ಆಗಿ ನಮ್ಮ ಟ್ರೆಂಡ್ ಲೈನ್ ಹತ್ರ ರಿವರ್ಸಲ್ ತಗೊಳಕ್ ಸ್ಟಾರ್ಟ್ ಮಾಡ್ತು. ಇವಾಗ ಮೇಲೆ ಸಸ್ಟೈನ್ ಆದ್ರೆ ಮಾತ್ರ ನಾವು ಹೋಲ್ಡ್ ಮಾಡಕ್ಕಾಗುತ್ತೆ. ಎನಿವೇ ಇದು 0.5 ರಿವರ್ಸಲ್ ಝೋನ್ ಇಂದ ಪ್ರೈಸ್ ಕೆಳಗಡೆ ಬೀಳೋ ಚಾನ್ಸಸ್ ಜಾಸ್ತಿ, ಅದು ನನಗೆ ಗೊತ್ತು ಇದೆ, ರಿಸ್ಕ್ ಜಾಸ್ತಿ ಇದೆ ಅಂತ. ಅಂದ್ರೆ ನಾನು ಸ್ವಲ್ಪ ಇಲ್ಲಿ ಅಗ್ರೆಸಿವ್ ಟ್ರೇಡ್ ಮಾಡ್ತಾ ಇದ್ದೀನಿ. ಲಾಸ್ ಆದ್ರೂ ನಮಗೆ ಅರೌಂಡ್ 4-5,000 ನಾವು ಕ್ಲೋಸ್ ಮಾಡ್ತೀವಿ. ದಟ್ ಇಸ್ ಫೈನ್ ವಿತ್ ಮೀ. ಸೊ ಐ ಆಮ್ ಟೇಕಿಂಗ್ ದ ರಿಸ್ಕ್. Music licensing reimagined. Quitting was never an option. Exhausted. This passion is never exhausted. And you cannot stop me. Nah, you cannot stop me. This isn't a robbery. Hands in the sky if you got a dream. Learn nothing was blocking me. I was the problem, the only one stopping me. I didn't like it, I had to refocus. Now I'm devoted, I know where I'm going. Controlling emotions, I'm owning the moment. In order to get it, see, you gotta want it. This type of flow make a living break. Confessions over these 808. Artlist.io. Stay away. I mean, for heaven's sake, I'ma be the best. Came from the endless, I ain't with the games, bitch with the chest. Be beating on my chest, trying to get my rest. Watch me while I flex. ಓಕೆ ಟ್ರೇಡರ್ಸ್, ವಿ ಆರ್ ಆಲ್ಮೋಸ್ಟ್ ದೇರ್. ಮುಟ್ಟಕ್ಕೆ ಹೋಗ್ತಾ ಇದೀವಿ ನಮ್ಮ ಟಾರ್ಗೆಟ್ಗೆ. ಅರೌಂಡ್ 160 ಇಂದ 165 ರೇಂಜ್ ಒಳಗಡೆ ನಾನು ಎಕ್ಸಿಟ್ ಎತ್ಕೋಬೋದು. 3 to 5 ಪಾಯಿಂಟ್ಸ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಓಕೆ, ಡನ್. ಎಕ್ಸಾಕ್ಟ್ಗೆ 12,057 ರುಪೀಸ್ ಬುಕ್ ಆಗಿದೆ ನಮ್ದು ಇವತ್ತು ಟ್ರೇಡಿಂಗ್ ಸೆಷನ್ ಅಲ್ಲಿ. ಇವತ್ತು ನಾವು 4 ಟ್ರೇಡ್ ಎತ್ಕೊಂಡಿದ್ದು. 43,200C 2 ಸಲ ಎತ್ಕೊಂಡಿದ್ದೀವಿ, ಮತ್ತೆ 43,200P 2 ಸಲ ಎತ್ಕೊಂಡಿದ್ದೀವಿ. ಸೊ ಪೊಸಿಷನ್ ನಿಮಗೆ ಮಾತ್ರ 2 ಕಾಣ್ತಾ ಇದೆ. ನಾವು ಮೆಜಾರಿಟಿ ಪ್ರಾಫಿಟ್ ಆಗಿರೋದು 43,200P ದಲ್ಲಿ, ಅದು 10,000 ರುಪೀಸ್ ಪ್ರಾಫಿಟ್. ಆಮೇಲೆ ಸಿ ದಲ್ಲೂ ಪ್ರಾಫಿಟ್ ಆಗಿತ್ತು, ಅರೌಂಡ್ 3,900 ರುಪೀಸ್ ಪ್ರಾಫಿಟ್ ಆಗಿತ್ತು. ಅಂದ್ರೆ ಒನ್ ಟ್ರೇಡ್, ಥರ್ಡ್ ಆಫ್ ಫೋರ್ತ್ ಟ್ರೇಡ್ ಸರಿಯಾಗಿ ಹೋಗಿಲ್ಲ, ಅದಕ್ಕೆ ನಾವು ಐ ಥಿಂಕ್ ಫೋರ್ತ್ ಟ್ರೇಡ್ ಸರಿಯಾಗಿ ಹೋಗಿಲ್ಲ, ಅದಕ್ಕೆ ಸ್ವಲ್ಪ ಲಾಸ್ ಬುಕ್ ಮಾಡಿದೀವಿ. ಓವರ್ ಆಲ್ ಪ್ರಾಫಿಟ್ ನಮ್ದು ಅರೌಂಡ್ 15,000 ಇತ್ತು. ಅಂದ್ರೆ ಈ ಲಾಸ್ ಕನ್ಸಿಡರ್ ಮಾಡಿ ಇವಾಗ ಓವರ್ ಆಲ್ ಪ್ರಾಫಿಟ್ ಅರೌಂಡ್ 12,057 ರುಪೀಸ್ ಇದೆ. ಅನಾಲಿಸಿಸ್ ಏನಂತ ನೋಡೋಣ ಬನ್ನಿ. ನಾನು ಆಲ್ರೆಡಿ ನಂದು ಎಂಟ್ರಿ ಪಾಯಿಂಟ್ ಮತ್ತೆ ಎಕ್ಸಿಟ್ ಪಾಯಿಂಟ್ ಮಾರ್ಕ್ ಮಾಡಿಕ್ಕಿದ್ದೀನಿ. ನಾನು ಪಿ ಎಂಟರ್ ಆದಾಗ ಪ್ರೈಸ್ ಅರೌಂಡ್ 43,300 ಹತ್ರ ರೇಂಜ್ ಆಗ್ತಾ ಇತ್ತು. ಅದಕ್ಕೆ ನಾವು ನಮ್ಮ ಪಿ ಚೂಸ್ ಮಾಡಿರೋದು 43,200 ಅಂತ. 100 ಪಾಯಿಂಟ್ಸ್ ಔಟ್ ಆಫ್ ದ ಮನಿ ಪಿ ನಾನು ಚೂಸ್ ಮಾಡಿರೋದು. ಯಾಕಂದ್ರೆ ಯಾವಾಗ ನೀವು ಸ್ಲೈಟೆಸ್ಟ್ ಔಟ್ ಆಫ್ ದ ಮನಿ ಚೂಸ್ ಮಾಡ್ತೀರಾ ಅವಾಗ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಪ್ರಾಫಿಟ್ ಆದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಲಾಸ್ ಆದ್ರೆ ಸ್ವಲ್ಪ ಜಾಸ್ತಿ ಲಾಸ್ ಆಗುತ್ತೆ. ಸೊ ಔಟ್ ಆಫ್ ದ ಮನಿ ಆಪ್ಷನ್ಸ್ ಯಾವಾಗೂ ತುಂಬಾ ರಿಸ್ಕಿ. ಅಟ್ ದ ಮನಿ ನೀವು ಟ್ರೇಡ್ ಮಾಡಿದ್ರೆ, ಇನ್ ದ ಮನಿ ಟ್ರೇಡ್ ಮಾಡಿದ್ರೆ ಇನ್ನೂ ಬೆಟರ್. ಸೊ ನಾನಿವತ್ತು ಸ್ವಲ್ಪ ಅಗ್ರೆಸಿವ್ ಮೈಂಡ್ ಸೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇಲ್ದಿದ್ದೆ, ಅದಕ್ಕೋಸ್ಕರ ನಾನೊಂದು ಔಟ್ ಆಫ್ ದ ಮನಿ, ನಿಯರೆಸ್ಟ್ ಔಟ್ ಆಫ್ ದ ಮನಿ ಎಂಟರ್ ಆದೆ. 1 hour ಟೈಮ್ ಫ್ರೇಮ್ ಅಲ್ಲಿ ಇದೊಂದು ಹೈ ಆಗ್ತಾ ಇದೆ, ಇದು ಸೆಕೆಂಡ್ ಹೈ ಆಗ್ತಿದೆ. ಸುಮ್ಮನೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಪ್ರೈಸ್ ಇವತ್ತು ಈ ಟ್ರೆಂಡ್ ಲೈನ್ ಹತ್ರ ಟ್ರೇಡ್ ಆಗಕ್ ಬಂದಿತ್ತು. ಅದಕ್ಕೋಸ್ಕರ ನಾವು ಮೆಜಾರಿಟಿ ಸೆಲ್ಲಿಂಗ್ ಸೈಡ್ ವ್ಯೂ ಪಾಯಿಂಟ್ ಇಟ್ಕೊಂಡು ನಾವಿಲ್ಲಿ ಪಿ ಇ ಬೈ ಮಾಡಿದ್ರಿ. ಯಾಕಂದ್ರೆ ನಮ್ಗಿಲ್ಲಿ ಹೆವಿ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇತ್ತು. ಇನ್ನು ಸ್ವಲ್ಪ ಝೂಮ್ ಇನ್ ಮಾಡೋಣ. 15 ಮಿನಿಟ್ಸ್ ಮತ್ತು 30 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಕರೆಕ್ಟ್ ಟ್ರೆಂಡ್ ಲೈನ್ ಇಲ್ಲಿ ನಾವು ಡ್ರಾ ಮಾಡಿದ್ರೆ ಪ್ರೈಸ್ ಅದಕ್ಕೆ ಮುಟ್ಟ ತಕ್ಷಣ ಫಸ್ಟ್ ಕ್ಯಾಂಡಲ್ ಏನು ಟಚ್ ಆಗಿದೆ ಅರೌಂಡ್ 10 o'clock ಅದೇ ಒಂದು ಡಿಪ್ ಕೊಡ್ತು. ಅದಾದ್ಮೇಲೆ ಮತ್ತೆ ರಿವರ್ಸಲ್ ಬಂತು, ಅದು ಮೇಲ್ಗಡೆ ಹೋದ್ಮೇಲೆ ಸೆಕೆಂಡ್ ಡಿಪ್ ಕೊಡ್ತು. ನಾವು ಆಕ್ಚುಲಿ 2 ಡಿಪ್ ಕ್ಯಾಪ್ಚರ್ ಮಾಡಿದೀವಿ ಮಾರ್ಕೆಟ್ ಅಲ್ಲಿ. ನಾವ್ ಇವಾಗ 3 minutes ಟೈಮ್ ಫ್ರೇಮ್ ಓಪನ್ ಮಾಡಿದ್ರೆ ಪ್ರೈಸ್ ಯಾವಾಗ ಇವತ್ತು ಟ್ರೇಡ್ ಆಗ್ತಾ, ನಾನು ಇಲ್ಲೂ ಒಂದು ಬೆಳಿಗ್ಗೆ ಟ್ರೇಡ್ ಎತ್ಕೊಂಡಿದ್ದೆ ಸಿಇ ಪೊಸಿಷನ್. ಆಕ್ಚುಲಿ ಇಲ್ಲೊಂದು ಎಂಟರ್ ಆಗಿದ್ದು ಅರೌಂಡ್ ಇಷ್ಟು ಕ್ಯಾಪ್ಚರ್ ಮಾಡಿದ್ರಿ. ಇದು ಕ್ಯಾಪ್ಚರ್ ಮಾಡಿದ್ಕೆ ರೀಸನ್ ಏನಂದ್ರೆ ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಕೆಳಗಡೆ ಬಂದಿದೆ ರಿಟ್ರೇಸ್ಮೆಂಟ್ಗೆ. ಯಾಕೆ ರಿಟ್ರೇಸ್ಮೆಂಟು? ಯಾಕಂದ್ರೆ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ಇಲ್ಲೊಂದು ಬ್ರೇಕ್ಔಟ್ ಆಗ್ತಾ ಇದೆ, ರೈಟ್? ಫಸ್ಟ್ ಹೈ ನಮ್ದು, ಸೆಕೆಂಡ್ ಹೈ ಒಂದು ಬ್ರೇಕ್ಔಟ್ ಆಗ್ತಾ ಇದೆ. ಗ್ಯಾಪ್ ಅಪ್ ಓಪನಿಂಗ್, ಪ್ರೈಸ್ ಕೆಳಗಡೆ ರಿಟ್ರೇಸ್ಮೆಂಟ್ಗೆ ಬಂತು,
ಇದು ಗ್ಯಾಪ್ ಫಿಲ್ ಮಾಡ್ತು. ಅದಾದ್ಮೇಲೆ ರಿಟ್ರೇಸ್ಮೆಂಟ್ ಕಂಪ್ಲೀಟ್ ಆದ ತಕ್ಷಣ ಬೂಮ್, ಗುಡ್ ಅಪ್ ಮೂವ್. ನಾವು ಬೆಳಿಗ್ಗೆ ಮಾರ್ನಿಂಗ್ ಮಾರ್ಕೆಟ್ ಅಲ್ಲೇ ಇದು ಕ್ಯಾಪ್ಚರ್ ಮಾಡಿಬಿಟ್ಟಿದ್ರಿ. ಅಂದ್ರೆ ಅಷ್ಟೊಂದು ಪ್ರಾಫಿಟ್ ಆಗಿಲ್ಲ, ಅರೌಂಡ್ 4,000 ಏನೋ ಪ್ರಾಫಿಟ್ ಆಗಿತ್ತು ಇದರಲ್ಲಿ. ಅದಾದ್ಮೇಲೆ ಫೋರ್ತ್ ಟ್ರೇಡ್ ನಾವೇನ್ ಎತ್ಕೊಂಡ್ರಿ ಅದಲ್ಲಿ ಇದು ಲಾಸ್ ತಗೊಂಡ್ಬಿಡ್ತು. ಸೆಕೆಂಡ್ ಟ್ರೇಡ್ ಎದಲ್ಲಿ ನಾವು ಜಾಸ್ತಿ ಹಣ ಮಾಡಿದ್ದು PE ಪೊಸಿಷನ್ ಅಲ್ಲಿ. ಪ್ರೈಸ್ ಯಾವಾಗ ಮೇಲ್ಗಡೆ ಹೋಗಿ ಲೈನ್ ನ ಟಚ್ ಮಾಡ್ತು, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಅದೊಂದು ರೆಸಿಸ್ಟೆನ್ಸ್ ಲೈನ್ ಅಂತ. ನಾವಿಲ್ಲಿ ಎಂಟ್ರಿ ಎತ್ಕೊಂಡಿದ್ದು ಶಾರ್ಪ್ 10.6ಗೆ. ನಾವು ತಗೊಂಡಿರೋ ಎಂಟ್ರಿ 43,200p ದಲ್ಲಿ ಅಟ್ ದ ಪ್ರೈಸ್ ಆಫ್ 43,200p ಅರೌಂಡ್ 10.8 ನಾವು ಬೈ ಮಾಡಿದ್ದು 137 rupeesಗೆ 250 ಕ್ವಾಂಟಿಟಿ ಆಡ್ ಮಾಡಿದ್ದು. ಅದಾದ್ಮೇಲೆ ನಾವು ಸೆಲ್ ಮಾಡಿರೋದು 150ಗೆ ಅರೌಂಡ್ 250 ಸೇಮ್ ಕ್ವಾಂಟಿಟಿ ಅಟ್ 10.11. ನೀವು ನೋಡ್ತೀರಾ ಎಷ್ಟು ಕ್ವಿಕ್ ಟ್ರೇಡ್ ಇದೆ ಇದು. 8ಗೆ ಎಂಟರ್ ಆಗಿದ್ದು 11ಗೆ ಎಕ್ಸಿಟ್ ಆಗಿದ್ದು, ಹಾರ್ಡ್ಲಿ 4 minutes. ಇದಕ್ಕೆ ನಾವು ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ ಲೈವ್ ಮಾರ್ಕೆಟ್ ಅಲ್ಲಿ, ಟ್ರೇಡಿಂಗ್ ಅಲ್ಲಿ ಬೇಸಿಕ್ಲಿ. ಸೊ ಸ್ಕ್ಯಾಲ್ಪಿಂಗ್ ತುಂಬಾ ಅಗ್ರೆಸಿವ್ ಮತ್ತೆ ಕ್ವಿಕ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಸೆಟ್. ಇದು ಕಲಿಯಕ್ಕೆ ನಿಮ್ಗೆ ತುಂಬಾ ಪ್ರಾಕ್ಟೀಸ್ ಬೇಕು. ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡಬೇಕು, ಅವಾಗೇ ನಿಮ್ದು ಇದ್ರದ್ದು ರೂಢಿ ಆಗುತ್ತೆ. ನಾವು ಮತ್ತೆ ಇನ್ನೊಂದ್ಸಲ ಎಂಟ್ರಿ ಎತ್ಕೊಂಡಿದ್ದು 10.16ಗೆ. 10.16ಗೆ ಅರೌಂಡ್ 225 ಕ್ವಾಂಟಿಟಿ ನಾನು ಆಡ್ ಮಾಡಿದೆ. ಅದಾದ್ಮೇಲೆ ಮತ್ತೆ 10 ಸೆಕೆಂಡ್ಸ್ ಆದ್ಮೇಲೆ ಇಲ್ಲ 5-10 ಸೆಕೆಂಡ್ಸ್ ಆದ್ಮೇಲೆ ಇನ್ನೊಂದು ಲಾಟ್ ನಾನು ಆಡ್ ಮಾಡಿದೆ ಅರೌಂಡ್ 125 rupeesಗೆ. ಇದು ನಾವು ಎಕ್ಸಿಟ್ ತಗೊಂಡಿರೋದು 145 rupeesಗೆ ಅರೌಂಡ್ 10.32. ಇದ್ರ ಬಗ್ಗೆ ಮಾತಾಡೋಣ. ಚಾರ್ಟ್ ಮೇಲೆ ಹೋದ್ರೆ ಸೇಮ್ ರೀಸನ್, ಸೇಮ್ ಅನಾಲಿಸಿಸ್. ಪ್ರೈಸ್ ಇಲ್ಲಿಂದ ಬಂದ ತಕ್ಷಣ ನಮ್ದು ಸೆಕೆಂಡ್ ಟ್ರೇಡ್ ಏನಿತ್ತು PE ಪೊಸಿಷನ್ದು, ಎಂಟರ್ ತಗೊಂಡ್ರಿ, ಪ್ರಾಫಿಟ್ ಹಿಟ್ ಆಯ್ತು, ವಿ ಆರ್ ಔಟ್. ಅದಾದ್ಮೇಲೆ ಸೆಕೆಂಡ್ ಟೈಮ್ ನಾವೇನ್ ಎಂಟ್ರಿ ಎತ್ಕೊಂಡಿದ್ರಿ, ಇದು ಈ ಲೆವೆಲ್ ನಾವು ನೋಡಿದ್ರೆ 10.15ಗೆ ಸೇಮ್ ಆಪ್ಷನ್ ಅಲ್ಲಿ ನಾವು ಎಂಟ್ರಿ ಎತ್ಕೊಂಡಿದ್ದು, ಮತ್ತೆ ಪ್ರೈಸ್ ಕೆಳಗಡೆ ಬಂತು, ಹಿಟ್ ಆಯ್ತು, ಫಿಯರ್ ಆಫ್. ಇದ್ರಲ್ಲಿ ನಾವು ಟಾರ್ಗೆಟ್ ಸ್ಟಾಪ್ ಲಾಸ್ ಹೇಗೆ ಸೆಟ್ ಮಾಡಿದ್ರೆ ಅಂತ ನೋಡಿದ್ರೆ, ಫಸ್ಟ್ ಟ್ರೇಡ್ ಬೇಸಿಕ್ಲಿ PE ಪೊಸಿಷನ್ದು ನಾನು ಡ್ರಾ ಮಾಡಿರೋ ಟಾರ್ಗೆಟ್ ಹತ್ರ ಇಮಾ ಲೈನ್ ಎಕ್ಸಾಕ್ಟ್ಲಿ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸಿಮಿಲರ್ ಆಗಿ ಸೆಕೆಂಡ್ ಟಾರ್ಗೆಟ್ ನಾನು ಏನ್ ಡ್ರಾ ಮಾಡಿದ್ದೀನಿ ಅದನ್ನು ಇಮಾ ಲೈನ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಇಮಾ ಲೈನ್ಸ್ಗೆ ನಾವು ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ತರ ಯೂಸ್ ಮಾಡ್ಕೋಬಹುದು. ಮೇಲ್ಗಡೆ ಸ್ಟಾಪ್ ಲಾಸ್ ಆಕ್ಚುಲಿ ನಂದಿರೋ 35 to 40 ಪಾಯಿಂಟ್ಸ್ ಇತ್ತು. ಸೇಮ್ ಫಾರ್ ದ ಸೆಕೆಂಡ್ ಟ್ರೇಡ್ ಆಲ್ಸೋ. ಯಾಕಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಆಗ್ತಾ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಫಾರ್ಮ್ ಆಗ್ತಾ ಇದೆ. ಅದನ್ನ ಕನ್ಸಿಡರ್ ಮಾಡಿ ನಮ್ದು ಸ್ಟಾಪ್ ಲಾಸ್ ಇದ್ರ ಮೇಲೆ ಇಕ್ಕಿದ್ರಿ. ಟ್ರೇಡ್ ಅನಾಲಿಸಿಸ್ ಇಷ್ಟು ಚೆನ್ನಾಗಿತ್ತು, ಟ್ರೆಂಡ್ ಇಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ಪ್ರೈಸ್ ಯಾವಾಗೂ ಸ್ಟಾಪ್ ಲಾಸ್ ಕಡೆ ಮೂವ್ ಆಗೇ ಇಲ್ಲ, ಡೈರೆಕ್ಟ್ ನಮ್ಮ ಟಾರ್ಗೆಟ್ ಹಿಟ್ ಆಯ್ತು. ಸೊ ಐ ಥಿಂಕ್ ಫಸ್ಟ್ ಅಲ್ಲಿ ನಾವು ಅರೌಂಡ್ 4,000 ಏನೋ ಪ್ರಾಫಿಟ್ ಬುಕ್ ಮಾಡಿದ್ರಿ. ಸೆಕೆಂಡ್ ಟ್ರೇಡ್ ಅಲ್ಲಿ ಸಮ್ವೇರ್ ಅರೌಂಡ್ 6,000 ಪ್ರಾಫಿಟ್ ಬುಕ್ ಮಾಡಿದೀವಿ. ಓವರ್ ಆಲ್ ನಮ್ದು ಇವತ್ತು ಎಂಡ್ ಆಫ್ ದ ಡೇ ವಿ ಆರ್ ಅಟ್ 12,000 rupees ಪ್ರಾಫಿಟ್ಸ್. ಸೊ ಇದು ನಮ್ದು ಓವರ್ ಆಲ್ ಅನಾಲಿಸಿಸ್ ಇತ್ತು ಇವತ್ತು ಟ್ರೇಡ್ ಮಾಡಿದ್ಕೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ಸ್ ಅಲ್ಲಿ ನಿಮ್ಗೆ ಈ ತರ ವಿಡಿಯೋಸ್ ಇನ್ನೂ ಬೇಕಾ ಅಂತ ಟೈಪ್ ಮಾಡಿ ಹೇಳಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೇಗ ಸಿಗೋಣ. ಜೈ ಕರ್ನಾಟಕ.